Good morning students. Welcome to another session of the physics class. In the previous class, we learnt about units and measurements along with the dimensions. So measurement ಯಾವ ತರ ಮಾಡಬಹುದು, ಯಾವ ಯೂನಿಟ್ಸ್ ಅಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡಬಹುದು, ಡೈಮೆನ್ಷನ್ಸ್ ಅನ್ನು ಯಾವ ತರ ನಾವು ಫಾರ್ಮುಲಾಸ್ ಅನ್ನು ಅರೈವ್ ಮಾಡಬಹುದು ಅಂತ ಹೇಳಿ ಅಥವಾ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳಿ ಕಲ್ತಿದ್ದೀವಿ. ಸೊ ಇವತ್ತು ನಾವು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಿರೋದು ಥರ್ಡ್ ಚಾಪ್ಟರ್, ದಟ್ ಈಸ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಸೊ ಇದು ಸಹ ತುಂಬ ಈಸಿ ಚಾಪ್ಟರ್ ಆಗಿದೆ. ಇದನ್ನು ನಾವು ಬೇಸಿಕಲಿ ಕೈನಮ್ಯಾಟಿಕ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ವಿ ಕನ್ಸಿಡರ್ ದಿಸ್ ಚಾಪ್ಟರ್ ಇನ್ ಕೈನಮ್ಯಾಟಿಕ್ಸ್. ಏನು ಇದು ಕೈನಮ್ಯಾಟಿಕ್ಸ್ ಅಂತಂದರೆ, ನೀವು ಡೊಮೇನ್ಸಲ್ಲಿ ನಾವು ಸ್ವಲ್ಪ ಒಂದು ಬ್ರೀಫ್ ಐಡಿಯಾ ಕೊಡ್ತಿದ್ದೀವಿ ಯಾವ್ಯಾವ ಚಾಪ್ಟರ್ಸ್ ಅದಾವೆ ಅಂಥೇಳಿ. ಸೊ ಅದ್ರಾಗ ಡೈನಮಿಕ್ಸ್ ಅಥವಾ ಮೆಕ್ಯಾನಿಕ್ಸ್ ಅಂತ ಇತ್ತು ನಿಮಗೆ. ಸೊ ಮೆಕ್ಯಾನಿಕ್ಸ್ ಅಂತಂದರೆ ಮೋಷನ್ ರಿಲೇಟೆಡ್ ಅಂತೇಳಿ. ಸೊ ಆ ಮೆಕ್ಯಾನಿಕ್ಸಲ್ಲಿ ಕೈನಮ್ಯಾಟಿಕ್ಸ್ ಅಂತ ಹೇಳಿ ಒಂದು ಬ್ರ್ಯಾಂಚ್. ಸೊ ಕೈನ್ ಅಂತಂದರೆ ಮೋಷನ್ ಮೋಷನ್ ರಿಲೇಟೆಡ್ ಮ್ಯಾಥಮೆಟಿಕ್ಸನ್ನು ನಾವು ಈ ಚಾಪ್ಟರಲ್ಲಿ ಅಥವಾ ಇದು ನೆಕ್ಸ್ಟ್ ಅಥವಾ ಫಾಲೋಡ್ ಬೈ 3-4 ಚಾಪ್ಟರ್ಸ್ ನಾವು ಸ್ಟಡಿ ಮಾಡ್ತೀವಿ. ಅಂತಂದರೆ ಮೋಷನ್ ರಿಲೇಟೆಡ್ ಏನೇನು ಮ್ಯಾಥಮೆಟಿಕ್ಸ್ ಬರುತ್ತೆ, ಏನು ಕ್ಯಾಲ್ಕುಲೇಷನ್ಸ್ ಬರ್ತವೆ, ಯಾವ ಥರ ಅದನ್ನು ಮ್ಯಾಥಮೆಟಿಕಲಿ ಇನ್ ದ ಫಾರ್ಮ್ ಆಫ್ ಈಕ್ವೇಷನ್ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಅವೆಲ್ಲ ನಾವು ಕೈನಮ್ಯಾಟಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಇಲ್ಲಿ ಒಂದು ನೀವು ಏನು ತಿಳ್ಕೊಬೇಕಂತಂದರೆ, ಕೈನಮ್ಯಾಟಿಕ್ಸ್ ಮತ್ತು ಡೈನಮಿಕ್ಸ್ಗೆ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, ಅಲ್ಲಿ ಫೋರ್ಸಸ್ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ನಾವು ಫೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಮತ್ತು ಇಲ್ಲಿ ನಾವು ಏನು ಕಾಸ್ ಆಫ್ ದಿ ಮೋಷನನ್ನು ಸ್ಟಡಿ ಮಾಡೋದಿಲ್ಲ. ಜಸ್ಟ್ ಮೋಷನ್ ಆಗ್ತಿದೆ, ಅದನ್ನು ಮ್ಯಾಥಮೆಟಿಕಲಿ ಯಾವ ಥರ ಎಕ್ಸ್ಪ್ಲೇನ್ ಮಾಡಬಹುದು ಅಷ್ಟೇ ನಮ್ಮ ಕೆಲಸ. ಇಲ್ಲಿ ನಾವು ಯಾಕೆ ಆಗ್ತಿದೆ, ಹೇಗಾಗ್ತಿದೆ ಅವೆಲ್ಲ ಏನು ಡಿಸ್ಕಸ್ ಮಾಡೋದಿಲ್ಲ ಈ ಚಾಪ್ಟರಲ್ಲಿ. ಕೈನಮ್ಯಾಟಿಕ್ಸ್ ಪರ್ಟಿಕ್ಯುಲರ್ ಬ್ರ್ಯಾಂಚಲ್ಲಿ ನಾವು ರೀಸನ್ ಫಾರ್ ದ ಮೋಷನ್ನ ನಾವು ಡಿಸ್ಕಸ್ ಮಾಡೋದಿಲ್ಲ. ಓಕೆ, ನಾವು ವಿ ವಿಲ್ ಪ್ರೊಸೀಡ್ ವಿತ್ ದ ಚಾಪ್ಟರ್. ಸೊ ಮೋಷನ್ ಅಂತಂದರೆ ಇದನ್ನು ನೀವು ಆಲ್ರೆಡಿ 9th ಸ್ಟ್ಯಾಂಡರ್ಡಲ್ಲಿ ಬೇಸಿಕ್ಸ್ ಎಲ್ಲ ಕಲ್ತಿದ್ದೀರಿ. ಸೊ ಮೋಷನ್ ಮೀನ್ಸ್ ವಾಟ್? ಯು ಸೇ ಚೇಂಜ್ ಇನ್ ದ ಪೊಸಿಷನ್ ಅಂತ ಹೇಳ್ತೀರಿ. ಏನಂತ ಹೇಳ್ತೀರಿ? ಹೌ ಯು ಡಿಫೈನ್ ಮೋಷನ್? ಚೇಂಜ್ ಇನ್ ಪೊಸಿಷನ್ ಆಫ್ an object with respect to time is called motion. So change in the position of the object with respect to time is called as motion. So ಯಾವ್ಯಾವ objects motion ಅಲ್ಲಿ ಅದಾವು? So everything we see around us is in motion. So say for example wind blow ಆಗ್ತಿದೆ, that is also motion. ಸೊ ನಾವು ವಾಕ್ ಮಾಡೋದು, ವೆಹಿಕಲ್ಸ್ ಮೂವ್ ಆಗೋದು, ಇವೆಲ್ಲ ಮೋಷನಿಗೆ ಎಕ್ಸಾಂಪಲ್. ಸ್ಟಾರ್ಸ್ ಏನಾಗ್ತದವು? ರಿವಾಲ್ವ್ ಆಗ್ತದವು. ಪ್ಲಾನೆಟ್ಸ್ ಏನಾಗ್ತದವು? ರಿವಾಲ್ವ್ ಆಗ್ತದವು, ರೊಟೇಟ್ ಆಗ್ತದವು. ಸೊ ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಬರುತ್ತೆ? ಮೋಷನಿಗೆ ಎಕ್ಸಾಂಪಲ್ ಬರುತ್ತೆ. ಸೊ ಈ ಮೋಷನ್ ಅಂತ ಏನು ಹೇಳ್ತಿದ್ದೀವಲ್ಲ, ಇದನ್ನು ಅಬ್ಸರ್ವ್ ಮಾಡಬೇಕು ಅಂತಂದರೆ ವಿ ನೀಡ್ ಸರ್ಟೇನ್ ರೆಫರೆನ್ಸ್. ಈಗ ನಾವೇನಂತ ಹೇಳಿದ್ವಿ, ಒಂದು ಆಬ್ಜೆಕ್ಟ್ ಪೊಸಿಷನನ್ನು ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ವಿ. ಸೊ ಪೊಸಿಷನ್ ಚೇಂಜ್ ಮಾಡ್ತಿದೆಯೋ ಅಥವಾ ಇಲ್ಲ ಅದನ್ನು ಯಾರು ಹೇಳೋದು? ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ಅರ್ತ್ ಈಸ್ ಇನ್ ಮೋಷನ್ ಅಂತ ಹೇಳ್ತೀವಿ. ನಿಮಗೂ ಗೊತ್ತು ಅರ್ತ್ ಈಸ್ ಇನ್ ಮೋಷನ್. ಬಟ್ ಡೂ ವಿ ಫೀಲ್ ದ್ಯಾಟ್? ನಮಗೆ ಮೂವ್ ಆದಂಗೆ ಫೀಲ್ ಆಗ್ತಿದೆಯೋ? ಇಲ್ಲ, ಫೀಲ್ ಆಗ್ತಿಲ್ಲ. ಬಟ್ ನಾವು ಏನಂತ ಹೇಳ್ತೀವಿ? ಇಟ್ ಈಸ್ ಇನ್ ಮೋಷನ್. ಸೊ ಇದು ಯಾವ ಥರ ಹೇಳೋದು ಇದನ್ನು ಅಂತಂದರೆ, ವಿ ನೀಡ್ ಸರ್ಟೇನ್ ರೆಫರೆನ್ಸ್. ಏನಂತ ಹೇಳ್ತೀವಿ? ಅದನ್ನು ರೆಫರೆನ್ಸ್ ಅಂತ ಹೇಳ್ತೀವಿ. ವಿತ್ ರೆಸ್ಪೆಕ್ಟ್ ಟು ಸಮಥಿಂಗ್ ನಾವು ಅವಾಗ ಏನಂತ ಹೇಳ್ಬಹುದು? ಆ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂತ ಹೇಳೋದು. ಇಲ್ಲಿ ಪರ್ಟಿಕ್ಯುಲರ್ಲಿ ನಾವೇನು ಮಾಡ್ತೀವಿ, ಈಗ ಹೆವಿ ಸಿಸ್ಟಮ್ ಇರಲಿ, ಬಲ್ಕ್ ಸಿಸ್ಟಮ್ ಇರಲಿ, ಯಾವುದೇ ಆಬ್ಜೆಕ್ಟ್ ಕಾರ್ ಇರಲಿ, ಬೈಕ್ ಇರಲಿ, ಅದನ್ನು ನಾವು ಆ್ಯಸ್ ಎ ಸಿಸ್ಟಮ್ ಬದಲಿ ಆ್ಯಸ್ ಎ ಪಾಯಿಂಟ್ ಆಬ್ಜೆಕ್ಟ್ ಏನು ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ನಾವಿಲ್ಲಿ ಡಿಸ್ಕಸ್ ಮಾಡಬೇಕಲ್ಲ, ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕ್ಸ್ ಹೇಳಬೇಕಲ್ಲ. ಈಗ ನಾವು ಒಂದು ಕಾರ್ ಅಂತೇಳಿ ಕಾರನ್ನು ತೊಗೊಂಡು ಡ್ರಾ ಮಾಡಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಸೊ ಕಾರ್ ಅಂತಂದ್ರೆ ನಮಗೆ ಒಂದು ಪಾಯಿಂಟ್ ಆಬ್ಜೆಕ್ಟ್ ಅಂತಂದರೆ ಒಂದು ಪಾಯಿಂಟ್ ಅಂತ ಹೇಳಿ ಒಂದು ಸ್ಮಾಲ್ ಆಬ್ಜೆಕ್ಟ್. ಆ ಥರ ನಾವು ಎಲ್ಲ ಸಿಸ್ಟಮ್, ಈಗ ಒಂದು ಗ್ಯಾಲಕ್ಸಿ ಇದೆ, ಆ ಗ್ಯಾಲಕ್ಸಿ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ ಅಂತಂದರೆ ಗ್ಯಾಲಕ್ಸಿ ನಮಗೆ ಈಗ ಒಂದು ಪಾಯಿಂಟ್ ಆಬ್ಜೆಕ್ಟ್. ಸನ್ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಸನ್ ಇನ್ ಮೋಷನನ್ನು ನಾವು ಸ್ಟಡಿ ಮಾಡ್ತಿದ್ದೀವಿ, ಡಿಸ್ಕಸ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಸೊ ಸನ್ ಆ್ಯಸ್ ಎ ಪಾಯಿಂಟ್ ಆಬ್ಜೆಕ್ಟ್ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಆ ಮೋಷನನ್ನು ಹೇಳಬೇಕಂತಂದರೆ, ಪೊಸಿಷನ್ ಚೇಂಜ್ ಆಗ್ತಿದೆಯೋ ಇಲ್ಲ ಅಂತ ಹೇಳಬೇಕಂತಂದರೆ, ಆ ಪೊಸಿಷನನ್ನು ಡಿಸ್ಕಸ್ ಮಾಡಲಿಕ್ಕೆ ವಿ ಯೂಸ್ ಸರ್ಟೇನ್ ರೆಫರೆನ್ಸ್. ಸೊ ಆ ರೆಫರೆನ್ಸಿಗೆ ನಾವೇನಂತ ಹೇಳ್ತೀವಿ?
ಹೇಳ್ತೀವಿ ಕೋಆರ್ಡಿನೇಟ್ ಆಕ್ಸಿಸ್. ಯಾವ ಥರ, ಈಗ ಸರ್ಟೆನ್ ಪೊಸಿಷನ್ ಚೇಂಜ್ ಆಗಿದೆ ಅಂದ್ಕೊಳ್ಳಿ, ಒಂದು ಪಾಯಿಂಟ್ ಡ್ರಾ ಮಾಡ್ತೀನಿ, ಈ ಪಾಯಿಂಟ್ ಎ ಅಂತ ಹೇಳಿ. ಈ ಪಾಯಿಂಟ್ ಬೋರ್ಡ್ ಮೇಲೆ ನಾನು ಎಲ್ಲೋ ಒಂದು ಕಡೆ ಮಾರ್ಕ್ ಮಾಡಿದ್ದೀನಿ, ಬಟ್ ಅದ್ರದ್ದು ಪೊಸಿಷನ್ ಎಲ್ಲಿದೆ ಅದನ್ನು ಯಾವ ಥರ ಹೇಳ್ತೀರಿ ನೀವು? ಎಲ್ಲಿದೆ ಅಂತಂದರೆ ಏನಂತ ಹೇಳಬೇಕು? ಸೊ ನಮಗೆ ಹಂಗೆ ಗೊತ್ತಾಗೋದಿಲ್ಲ. ಸೊ ಆ ಪಾಯಿಂಟನ್ನು ನಾವೇನು ಮಾಡಬೇಕು, ಸರ್ಟೇನು ರೆಫರೆನ್ಸನ್ನು ಕೊಡಬೇಕು ವಿತ್ ರೆಸ್ಪೆಕ್ಟ್ ಟು ಸಮ್ ಅದರ್ ರೆಫರೆನ್ಸ್. ಸೇ ಓ ಅಂತ ಹೇಳಿ ಒಂದು ರೆಫರೆನ್ಸ್ ಇದೆ ಅಂದ್ಕೊಳ್ಳಿ. ಸೊ ಓದು ರೈಟ್ ಸೈಡಿಗಿದೆ ಅಂತ ಹೇಳ್ಬಹುದಾ ಇವಾಗ? ಸೊ ಆ ರೆಫರೆನ್ಸನ್ನು ನಾವೇನಂತ ಯಾವುದನ್ನು ಯೂಸ್ ಮಾಡಿ ಕನ್ಸಿಡರ್ ಮಾಡ್ತೀವಿ? ಕೋಆರ್ಡಿನೇಟ್ ಆಕ್ಸಿಸ್. ಕೋಆರ್ಡಿನೇಟ್ ಆಕ್ಸಿಸನ್ನು ನೀವು ಆಲ್ರೆಡಿ ಮ್ಯಾಥ್ಸಲ್ಲಿ 10th ಮ್ಯಾಥ್ಸಲ್ಲಿ ಕಲ್ತಿದ್ದೀರಿ. ಯಾವುದ್ರಾಗ ಎಕ್ಸ್ ವೈ ಝೆಡ್ ಆಕ್ಸಿಸ್ ಅಂತ ಹೇಳಿ ನೀವು 10th ಅಲ್ಲಿ ನಿಮ್ಗೆ ಒಂದು ಚಾಪ್ಟರ್ ಬಂದಿತ್ತು ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳಿ. ಸೊ ಆ ಕೋಆರ್ಡಿನೇಟ್ ಸಿಸ್ಟಮನ್ನು ನೀವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀರಿ, ಇನ್ನೊಂದ್ಸತಿ ನಾವು ಡಿಸ್ಕಸ್ ಮಾಡುವ. ಸೊ ಕೋಆರ್ಡಿನೇಟ್ ಆಕ್ಸಿಸ್ ಆರ್ ನಥಿಂಗ್ ಬಟ್ ದಿ ರೆಫರೆನ್ಸಸ್. ಇದನ್ನು ನಾವು ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂತಲೂ ಹೇಳ್ತೀವಿ, ಅಥವಾ ಇದು ಸಿಂಪಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಏನಿದೆಯಲ್ಲ, ಇದೇನು ರೆಪ್ರೆಸೆಂಟ್ ಮಾಡುತ್ತೆ? ಡೈರೆಕ್ಷನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ಡೈಮೆನ್ಷನನ್ನು ಏನು ಮಾಡುತ್ತೆ? ಅದು ರೆಪ್ರೆಸೆಂಟ್ ಮಾಡುತ್ತೆ. ಯಾವ ಥರ? ಸೇ ಈಗ ಮೋಷನಿಗೆ ನಿಮಗೆ ಸುಮಾರು ಎಕ್ಸಾಂಪಲ್ಸ್ ಗೊತ್ತದಾವೆ. ಸೊ 1 ಡೈಮೆನ್ಷನ್ ಮೋಷನ್, 2 ಡೈಮೆನ್ಷನ್ ಮೋಷನ್, 3 ಡೈಮೆನ್ಷನ್ ಮೋಷನ್ ಅಂತ ಹೇಳ್ತೀವಿ. ಅಂತಂದರೆ ಒಂದೇ ಡೈರೆಕ್ಷನಲ್ಲಿ ಆಗ್ತಿದೆ ಅಂತಂದರೆ ಮೋಷನ್ ಇನ್ 1 ಡೈಮೆನ್ಷನ್ ಅಂತ ಹೇಳ್ತೀವಿ. ಅಂತಂದರೆ ಒಂದೇ ಆಕ್ಸಿಸಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು. ಐದರ್ ಫಾರ್ವರ್ಡ್ ಇರಬೇಕು, ಇಲ್ಲ ಅಂತಂದರೆ ಬ್ಯಾಕ್ವರ್ಡ್ ಇರಬೇಕು, ಐದರ್ ಅಪ್ ಇರಬೇಕು, ಇಲ್ಲ ಅಂತಂದರೆ ಡೌನ್ ಇರಬೇಕು. ಅಂತಂದರೆ ಒಂದೇ ಡೈಮೆನ್ಷನಲ್ಲಿ ಐದರ್ ಎಕ್ಸ್ ಡೈರೆಕ್ಷನಲ್ಲಿ ಹೋಗಲಿ, ಆರ್ ವೈ ಡೈರೆಕ್ಷನಲ್ಲಿ ಹೋಗಲಿ, ಅಥವಾ ಝೆಡ್ ಡೈರೆಕ್ಷನಲ್ಲಿ ಹೋಗಲಿ, ಓನ್ಲಿ 1 ಡೈರೆಕ್ಷನ್ ಇರಬೇಕು. ಸೇ ಫಾರ್ ಎಕ್ಸಾಂಪಲ್, ಯಾವುದೇ ಎಕ್ಸಾಂಪಲ್, ಒಂದು ವೈರ್ ಇದೆ ಅಂದ್ಕೊಳ್ಳಿ, ಆ ಒಂದು ವೈರಲ್ಲಿ ಒಂದು ಬೀಡ್ ಅಂತಂದ್ರೇನು ಒಂದು ಪರ್ಲ್ ಅಂತ ಹೇಳಿ. ಸೊ ಆ ಬೀಡನ್ನು ನಾವು ಹಾಕಿದ್ದೀವಿ. ಸೊ ಈ ಬೀಡ್ ಎಲ್ಲಿ ಮೂವ್ ಆಗಬಹುದು? ಐದರ್ ಈ ಡೈರೆಕ್ಷನಲ್ಲಿ, ಇಲ್ಲ ಅಂತಂದರೆ ಬ್ಯಾಕ್ ಡೈರೆಕ್ಷನಲ್ಲಿ, ಹೌದು ತಾನೆ? ಸೊ 1 ಡೈರೆಕ್ಷನಿಗೆ ನಾವೇನು ಮಾಡಿದ್ದೀವಿ, ಅಲ್ಲಿ ಆ ಮೋಷನ್ ಆಫ್ ದ ಬೀಡನ್ನು ರೆಸ್ಟ್ರಿಕ್ಟ್ ಮಾಡಿದ್ದೀವಿ. ಸೊ ಇದನ್ನು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡಬಹುದು? ಮೋಷನ್ ಇನ್ 1 ಡೈಮೆನ್ಷನ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳುವ. ಸ್ಪ್ರಿಂಗ್ ಇದೆ ಅಂದ್ಕೊಳ್ಳಿ. ಈ ಸ್ಪ್ರಿಂಗನ್ನು ಸ್ಟ್ರೆಚ್ ಮಾಡ್ತೀರಿ, ರಿಲೀಸ್ ಮಾಡ್ತೀವಿ. ನಾವು ಓವರ್ ಆಲ್ ಸ್ಪ್ರಿಂಗನ್ನು ಹೇಳ್ತಿದ್ದೀವಿ. ಸ್ಪ್ರಿಂಗಲ್ಲಿ ಇರುವಂಥದ್ದು ಪಾರ್ಟಿಕಲ್ಸ್ ಅಥವಾ ಸ್ಪ್ರಿಂಗಲ್ಲಿ ಇರೋ ಸರೌಂಡಿಂಗ್ ಇರುವಂಥದ್ದು ಪಾರ್ಟಿಕಲ್ಸನ್ನು ನಾವು ಸ್ಟಡಿ ಮಾಡ್ತಿಲ್ಲ. ಸೊ ಈ ಸ್ಪ್ರಿಂಗನ್ನು ನಾವು ಸ್ಟ್ರೆಚ್ ಮಾಡಿ ರಿಲೀಸ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ? ಈ ಥರ ಅದು ಮೋಷನ್ ಕೊಡುತ್ತೆ. ಅಂತಂದರೆ ಏನಾಗೋದು? ಸ್ಟ್ರೆಚ್ ಆಗುತ್ತೆ ಮತ್ತು ಏನಾಗುತ್ತೆ? ಕಂಪ್ರೆಸ್ ಆಗೋದು, ಸ್ಟ್ರೆಚ್ ಆಗೋದು ಕಂಟಿನ್ಯೂಸ್ ಆಗಿ ಒಂದೇ ಡೈರೆಕ್ಷನಲ್ಲಿ ಆಗುತ್ತೆ. ಇಲ್ಲ ಅಂತಂದರೆ ನೀವು ಸ್ಪ್ರಿಂಗನ್ನು ಒಂದು ಸರ್ಟೆನ್ ಲೋಡಿಂದ ಪುಲ್ ಮಾಡಿ ರಿಲೀಸ್ ಮಾಡಿದರೆ ಏನಾಗುತ್ತೆ? ಅಪ್ ಹೋಗೋದು, ಡೌನ್ ಹೋಗೋದು, ಅಪ್ ಹೋಗೋದು, ಡೌನ್ ಹೋಗೋದು, ಇಷ್ಟೇ ಆಗುತ್ತೆ. ಸೊ ಇಟ್ ಈಸ್ ರೆಪ್ರೆಸೆಂಟಿಂಗ್ ದಿ ಮೋಷನ್ ಇನ್ 1 ಡೈಮೆನ್ಷನ್. ಅರ್ಥ ಆಯ್ತಾ? ಇದನ್ನು ನಾವೇನಂತ ಹೇಳ್ತೀವಿ? ಮೋಷನ್ ಇನ್ 1 ಡೈಮೆನ್ಷನ್ ಅಂತ ಹೇಳ್ತೀವಿ. ದೆನ್ ವಾಟ್ ಅಬೌಟ್ ಮೋಷನ್ ಇನ್ 2 ಡೈಮೆನ್ಷನ್? ಸೊ ಇಂಥ ಸಿಚುವೇಶನ್ಸಿಗೆ ನಮಗೆ ಎಷ್ಟೇ ಆಕ್ಸಿಸ್ ಬೇಕು? ಯಾವ ಆಕ್ಸಿಸ್ ಬೇಕು? ಯಾವುದಾದ್ರೂ ಐದರ್ ಎಕ್ಸ್ ಆರ್ ವೈ ಆರ್ ಝೆಡ್, ಯಾವುದಾದ್ರೂ 1 ಏನು ರೆಫರೆನ್ಸ್ ಇತ್ತಂದರೆ ಸಾಕು ನಮಗೆ. ಇದನ್ನು ನಾವು ಐದರ್ ಎಕ್ಸ್, ಪಾಸಿಟಿವ್ ಎಕ್ಸ್ ಆರ್ ನೆಗೆಟಿವ್ ಎಕ್ಸ್, ಪಾಸಿಟಿವ್ ವೈ ಆರ್ ನೆಗೆಟಿವ್ ವೈ ಆಕ್ಸಿಸಲ್ಲಿ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಬಹುದು. ವಾಟ್ ಅಬೌಟ್ ದಿ 2 ಡೈಮೆನ್ಷನಲ್ ಮೋಷನ್? 2 ಡೈಮೆನ್ಷನಲ್ ಮೋಷನ್ ಅಂತಂದರೆ ಅಲ್ಲಿ ನಮಗೆ ಎಷ್ಟೇ ಡೈಮೆನ್ಷನ್ಸ್ ಬೇಕು? 2 ಡೈಮೆನ್ಷನ್ಸ್ ಬೇಕು, ಅಥವಾ 2 ಡೈರೆಕ್ಷನ್ಸ್ ಬೇಕು. 2 ಡೈಮೆನ್ಷನ್ಸ್, 2 ಡೈರೆಕ್ಷನ್ಸ್. ಸೊ 2 ಡೈಮೆನ್ಷನ್ ಇರುವಂಥದ್ದು ಮೋಷನ್ಗೆ ರೆಫರ್ ಮಾಡಬೇಕು ಅಥವಾ ರೆಫರೆನ್ಸ್ ಕೊಡಬೇಕಂತಂದರೆ ಅಲ್ಲಿನೂ ಸಹ ನಮಗೆ 2 ಆಕ್ಸಿಸ್ ಬೇಕಾಗುತ್ತೆ. ಸೊ ದೆನ್ ವಿ ಟೇಕ್ ಐದರ್ ಎಕ್ಸ್ ವೈ ಆರ್ ವೈ ಝೆಡ್ ಆರ್ ಝೆಡ್ ಎಕ್ಸ್, ಯಾವುದಾದ್ರೂ 2 ರೆಫರೆನ್ಸ್ ನಮಗೆ ಬೇಕಾಗುತ್ತೆ. 2 ಆಕ್ಸಿಸ್ ನಮಗೆ ಆ ಮೋಷನನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬೇಕಾಗುತ್ತೆ. ಯಾವ ಥರಪ್ಪ ಎಕ್ಸಾಂಪಲ್ ಅಂತಂದರೆ, ಒಂದು ಕ್ಯಾರಮ್ ಬೋರ್ಡ್ ಇದೆ ಅಂದ್ಕೊಳ್ಳಿ. ಸೊ ಈ ಕ್ಯಾರಮ್ ಬೋರ್ಡಲ್ಲಿ ನೀವು ಏನು ಕಾಯಿನನ್ನು ಏನು ಮಾಡ್ತಿದ್ದೀರಿ? ಸ್ಟ್ರೈಕ್ ಮಾಡ್ತಿದ್ದೀರಿ ಅಂದ್ಕೊಳ್ಳಿ. ಸೊ ಆ ಕಾಯಿನು ಫಾರ್ವರ್ಡ್ ಹೋಗಬಹುದು, ಬ್ಯಾಕ್ವರ್ಡ್ ಹೋಗಬಹುದು, ಲೆಫ್ಟ್ ಹೋಗಬಹುದು, ಇಲ್ಲ ಅಂತಂದರೆ ರೈಟ್ ಹೋಗಬಹುದು. ಅರ್ಥ ಆಗ್ತಿದೆ ಇಲ್ಲಿ?
ಫಾರ್ವರ್ಡ್ ಹೋಗೋಕ್ಕೂ ಅದಕ್ಕೆ ದಾರಿ ಇದೆ, ಬ್ಯಾಕ್ವರ್ಡ್ ಹೋಗೋಕ್ಕೂ ದಾರಿ ಇದೆ, ಲೆಫ್ಟ್ ಹೋಗೋಕ್ಕೂ ದಾರಿ ಇದೆ, ರೈಟ್ ಹೋಗೋಕ್ಕೂ ದಾರಿ ಇದೆ. ಸೊ ಇಲ್ಲಿ ನಮಗೆ ಟೋಟಲ್ ಎಷ್ಟು ಡೈಮೆನ್ಷನ್ ಸಿಕ್ಕಂಗಾಯಿತು? 2 ಡೈಮೆನ್ಷನ್ಸ್. 4 ಅಂತ ಹೇಳಬೇಡ್ರಿ. ಪಾಸಿಟಿವ್ ನೆಗೆಟಿವ್ ನಾವು ಹೇಳ್ತಿರೋದು. ಪಾಸಿಟಿವ್ ಎಕ್ಸ್ ಆಕ್ಸಿಸ್ ನೆಗೆಟಿವ್ ಆಕ್ಸಿಸ್ ಸೇರಿ 1 ಆಕ್ಸಿಸ್ ಆಯಿತು. ಪಾಸಿಟಿವ್ ವೈ ಆಕ್ಸಿಸ್ ನೆಗೆಟಿವ್ ವೈ ಆಕ್ಸಿಸ್ ಸೇರಿ 1 ಆಕ್ಸಿಸ್ ಆಯಿತು. ಸೊ ಓವರ್ ಆಲ್ ನಮಗೆ ಇಲ್ಲಿ 2 ಡೈಮೆನ್ಷನ್. ಸೊ ಇಲ್ಲಿ ನಾವು ಮೋಷನ್ ಇನ್ 2 ಡೈಮೆನ್ಷನ್ ಅಂತಂದರೆ ಯಾವುದಕ್ಕೆ ರೆಫರ್ ಮಾಡ್ತೀವಿ? ಪ್ಲೇನ್ ಸರ್ಫೇಸಲ್ಲಿ ಯಾವುದಾದ್ರೂ ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂತಂದರೆ ಅವಾಗ ಅದನ್ನು ನಾವು ಮೋಷನ್ ಇನ್ 2 ಡೈಮೆನ್ಷನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಕಾಯಿನ್ ಮೂವ್ ಆಗೋದು 2 ಡೈಮೆನ್ಷನ್ ಅದು ಎಕ್ಸಾಂಪಲ್. ಅದೇ ಥರ 3 ಡೈಮೆನ್ಷನ್ ಇದೆ ಅಂದ್ಕೊಳ್ಳಿ. ಸೊ 3 ಡೈಮೆನ್ಷನ್ ಅಂತಂದರೆ ನಮಗೆ ಅಲ್ಲಿ 3 ಆಕ್ಸಿಸ್ ಏನಾಗುತ್ತೆ? ಯೂಸ್ ಆಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು? ಇಲ್ಲಿ ನಮಗೆ ಯಾವ್ಯಾವ ಆಕ್ಸಿಸ್ ಯೂಸ್ ಆಗ್ತಾವೆ ಅಂತ ಹೇಳಿದ್ರೆ 3 XYZ ಆಕ್ಸಿಸ್ ನಮಗೆ ಯೂಸ್ ಆಗುತ್ತೆ. X ಆಕ್ಸಿಸ್, Y ಆಕ್ಸಿಸ್, Z ಆಕ್ಸಿಸ್. ಸೊ ಇದನ್ನು ನಾವೇನಂತ ಹೇಳ್ತೀವಿ? ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಇದನ್ನು? ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್. ಸೊ ಎಕ್ಸ್ ವೈ ಝೆಡ್ ಅಲಾಂಗ್ ವಿತ್ ದಿ ಒಂದು ರೆಫರೆನ್ಸ್ ಪಾಯಿಂಟ್ ಒರಿಜಿನ್. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತು ಝೆಡ್ ಆಕ್ಸಿಸ್ ಒಂದು ಪಾಯಿಂಟಿಗೆ ಮೀಟ್ ಆಗ್ತಾವಲ್ಲ, ಅದನ್ನು ನಾವೇನಂತ ಹೇಳ್ತೀವಿ? ಒರಿಜಿನ್ ಅಂತ ಹೇಳ್ತೀವಿ. ಆಯಿತಾ? ಸೊ ದಿಸ್ ಒರಿಜಿನ್ ಈಸ್ ಅವರ್ ರೆಫರೆನ್ಸ್ ಪಾಯಿಂಟ್. ಆ ರೆಫರೆನ್ಸ್ ಪಾಯಿಂಟಲ್ಲಿ ಒಂದು ಸ್ಪೇಸಲ್ಲಿ ಒಂದು ಆಬ್ಜೆಕ್ಟ್ ಎಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿ ನಾವು ಈಸಿಯಾಗಿ ಹೇಳ್ಬೋದು. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಒಂದು ಕೈಟನ್ನು ನೀವು ಯಾವ ಡೈರೆಕ್ಷನ್ ಬೇಕೋ ಆ ಡೈರೆಕ್ಷನಲ್ಲಿ ಏನು ಮಾಡ್ಬೋದು? ಮೂವ್ ಮಾಡಿಸ್ಬೋದು. ಇಲ್ಲ ಅಂತಂದರೆ ಏರೋಪ್ಲೇನ್, ಆ ಏರೋಪ್ಲೇನು ಯಾವ ಡೈರೆಕ್ಷನ್ ಬೇಕೋ ಆ ಡೈರೆಕ್ಷನಲ್ಲಿ ಏನಾಗುತ್ತೆ? ಫ್ರೀ ಇರುತ್ತೆ ಮೂವ್ ಆಗೋಕ್ಕೆ. ಸೊ ಅದು ಲೆಫ್ಟೇ ಹೋಗಬೇಕು, ರೈಟೇ ಹೋಗಬೇಕು ಅಂಥೇಳಿ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಎನಿ ಡೈರೆಕ್ಷನ್ ಏನಾಗಬೇಕು ಅದು ಮೂವ್ ಆಗ್ಬೋದು. ಅರ್ಥ ಆಗ್ತಿದೆ? ಸೊ ಇಲ್ಲಿ 2 ಡೈಮೆನ್ಷನ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಸ್ಟ್ರೇಟ್ ಲೈನ್ ಅಂತಂತಂದರೆ ನಾವು ಕಾರ್ ಆನ್ ದಿ ರೋಡ್, ವೆಹಿಕಲ್ ಆನ್ ದಿ ರೋಡ್ ಹೇಳ್ಬೋದು. ಐದರ್ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್ ಅಂತ ಹೇಳಿ ನಾವು ರೆಸ್ಟ್ರಿಕ್ಟ್ ಮಾಡ್ತೀವಿ. ಲೈಕ್ 2 ಡೈಮೆನ್ಷನಲ್ ಅಂತಂದರೆ ಸರ್ಕ್ಯುಲರ್ ಮೋಷನ್. ಸೊ ಸರ್ಕ್ಯುಲರ್ ಮೋಷನಲ್ಲಿ ಏನಾಗುತ್ತೆ? ಅಲ್ಲಿ 2 ಡೈಮೆನ್ಷನ್ ಸಿಗುತ್ತೆ. ಸರ್ಕ್ಯುಲರ್ ಮೋಷನಿಗೆ ಏನಾಗುತ್ತೆ? ಆಬ್ಜೆಕ್ಟ್ ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ಸೊ ಸರ್ಕ್ಯುಲರ್ ಮೋಷನ್ ಇಸ್ ದಿ ಎಕ್ಸಾಂಪಲ್ ಫಾರ್ 2 ಡೈಮೆನ್ಷನಲ್ ಮೋಷನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಸೊ ಇದೇನು 3 ಡೈಮೆನ್ಷನ್ ಮೋಷನ್ಸಿಗೆ ಎಕ್ಸಾಂಪಲ್. ಸೊ 3 ಡೈಮೆನ್ಷನಲ್ ಮೋಷನಿಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂತಂದರೆ ಇಲ್ಲಿ ನಾವು ಜಸ್ಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ಹೇಳಿ ಹೇಳ್ತೀವಿ. ಪ್ರಾಕ್ಟಿಕಲಿ ಇದನ್ನು ನೀವು ಎಲ್ಲಿ ಕಲಿತೀರಿ ಅಂತಂದರೆ ಗ್ಯಾಸಸ್ ಸಿಸ್ಟಮಲ್ಲಿ. ಯಾಕಂದರೆ ಗ್ಯಾಸ್ ಪಾರ್ಟಿಕಲ್ಸ್ ಏನಿರ್ತಾವೆ ಫ್ರೀ ಟು ಮೂವ್ ಅಂತ ಹೇಳ್ತೀವಿ. ಸೊ ಎನಿ ಡೈರೆಕ್ಷನಲ್ಲಿ ಏನಾಗುತ್ತೆ? ಒಂದು ಗ್ಯಾಸ್ ಮಾಲಿಕ್ಯೂಲ್ ಅಥವಾ ಗ್ಯಾಸಸ್ ಐಟಮು ಮೂವ್ ಆಗುತ್ತೆ. ಸೊ 3 ಡೈಮೆನ್ಷನಲ್ ಮೋಷನ್ನ ನಾವು ಪ್ರಾಕ್ಟಿಕಲಿ ಎಲ್ಲಿ ನೋಡ್ತೀವಿ ಅಂತಂದರೆ ಗ್ಯಾಸಸ್ ಸಿಸ್ಟಮಲ್ಲಿ ನೋಡ್ತೀವಿ. ಸೊ ನಾವು ಇವಾಗ ನಮಗೆ ಪೊಸಿಷನನ್ನು ಯಾವ ಥರ ರೆಫರೆನ್ಸ್ ತಗೊಳ್ತೀವಿ ಅಂತ ಹೇಳಿ ಗೊತ್ತಾಯಿತು. ನೌ ವಿ ವಿಲ್ ಲರ್ನ್ ಅಬೌಟ್ ಪಾತ್ ಲೆಂತ್. Path length, distance and displacement. ಸೊ ಒಂದು ಮೋಷನನ್ನು ನಾವು ಡಿಸ್ಕಸ್ ಮಾಡಬೇಕಂತಂದರೆ ನಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಾಗಬೇಕು ಅಂತಂದರೆ ಡಿಸ್ಟೆನ್ಸ್ ಅಂತಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ನಮಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸೊ ಪಾತ್ ಲೆಂತ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ಒಂದು ನಾವು ಆ್ಯಕ್ಸಿಸನ್ನು ಡ್ರಾ ಮಾಡ್ಕೊಂಡಿವಿ ಅಂದ್ಕೊಳ್ಳಿ. ಎಕ್ಸ್ ಆ್ಯಕ್ಸಿಸ್ ಒರಿಜಿನ್ ಅಂತಂದರೆ 0, ಇದು ಮೈನಸ್ ಎಕ್ಸ್ ಆ್ಯಕ್ಸಿಸ್. ಸರ್ಟೆನ್ ಪೊಸಿಷನ್ಸನ್ನು ಲೊಕೇಟ್ ಮಾಡ್ತೇವೆ. ಸೊ ಇದು 10 ಇದೆ ಅಂದ್ಕೊಳ್ಳಿ, ಇದು 20, 30, 40 ಲೈಕ್ ಸೊ ಆನ್. ಅದೇ ಥರ ಇಲ್ಲಿ -10, -20, -30. ಸೊ ಪಾತ್ ಲೆಂತ್ ಅಂತಂದರೆ ಏನು? ಇಟ್ ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 positions ಅಥವಾ it is the distance covered by an object. So path length is the total distance covered by an object. ಏನಂತ ಡಿಫೈನ್ ಮಾಡಬಹುದು path length ಅಂದರೆ total distance covered with respect to time. ಸೊ ಎಷ್ಟು ಡಿಸ್ಟೆನ್ಸನ್ನು ಅದು ಕವರ್ ಮಾಡುತ್ತೆ ಅದನ್ನು ನಾವೇನಂತ ಹೇಳ್ತೀವಿ?
ಪಾತ್ ಲೆಂತ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಹಾವೇರಿ ಟು ಅಥವಾ ಏನು ಮೋಟೆಬೆನ್ನೂರು ಟು ಬ್ಯಾಡಗಿ, ಮೋಟೆಬೆನ್ನೂರು ಟು ಬ್ಯಾಡಗಿ ಎಷ್ಟು ಡಿಸ್ಟೆನ್ಸ್ ಇದೆ? ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಸೇ 7 ಕಿಲೋಮೀಟರ್ ಇದೆ ಅಂದ್ಕೊಳ್ಳಿ. ಸೊ ಇಟ್ ಈಸ್ ನಥಿಂಗ್ ಬಟ್ ದಿ ಪಾತ್ ಲೆಂತ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಏನು? ಸೇ ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟಿಗೆ ತುಂಬ ಕನ್ಫ್ಯೂಸ್ ಆಗ್ತೀರಿ. ಡಿಸ್ಟೆನ್ಸ್ ಅಂತಂದರೆ ಇಟ್ ಈಸ್ ಜಸ್ಟ್ ಪಾತ್ ಲೆಂತ್, ಅದು ಎಷ್ಟಾದರೂ ಇರಲಿ. ಬಟ್ ಡಿಸ್ಪ್ಲೇಸ್ಮೆಂಟ್ ಏನಿರುತ್ತೆ ಅಲ್ಲ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ? ಫೈನಲ್ ಪೊಸಿಷನ್ ಮತ್ತು ಇನಿಷಿಯಲ್ ಪೊಸಿಷನಿಗೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂದ್ಕೊಳ್ಳಿ, ಒಂದು ಕಾರ್ ಮೂವ್ ಆಗ್ತಿದೆ ಅಂದ್ಕೊಳ್ಳಿ. ಸೊ ಅದು ಸ್ಟಾರ್ಟ್ ಆಗಿದೆ ಅಲ್ಲಿಂದ ಓ ಅಂತ ಪೊಸಿಷನಿಂದ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ, ಆಯಿತಾ? ಓ ಇಸ್ ದಿ ರೆಸ್ಟ್ ಪೊಸಿಷನ್. ಇಟ್ ಹ್ಯಾಸ್ ಟ್ರಾವೆಲ್ಡ್ ಎ ಡಿಸ್ಟೆನ್ಸ್ ಆಫ್ 40 meters. ಇದನ್ನು ನಾನು ಇನ್ ಟರ್ಮ್ಸ್ ಆಫ್ ಮೀಟರ್ಸ್ ಕನ್ಸಿಡರ್ ಮಾಡಿ ಅಂದ್ಕೊಳ್ಳಿ. 40 meters. ಲೆಟ್ ದಿಸ್ ಬಿ ದ ಪಾಯಿಂಟ್ ಪಿ. 40 meters ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ ಮೇಲೆ ಒಂದು ಸರ್ಟೇನ್ ಪೊಸಿಷನಿಗೆ ಬಂದಿದೆ ಕಾರ್. ಸೊ ಆ ಈಗ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ದಂಗಾಯಿತು? ಟೋಟಲ್ 40 meters ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ದಂಗಾಯಿತು. ಓ ಪಿ ಇಸ್ ದಿ ಡಿಸ್ಟೆನ್ಸ್ covered by car, which is equals to 40 meters. Next ಏನಾಗಿದೆ ಅಂದ್ಕೊಳ್ಳಿ, ಅಗೇನ್ ಫ್ರಮ್ ಪಿ ಇಟ್ ಹ್ಯಾಸ್ ಟ್ರಾವೆಲ್ಡ್. ಸೊ ಇಲ್ಲಿ 5 ಸೆಕೆಂಡಿಂದ ಏನು ಟೈಮ್ ತಗೊಂಡಿದ್ದೆ ಅಂದ್ಕೊಳ್ಳಿ. ಸೊ ಇಲ್ಲಿ 10, 5 ಸೆಕೆಂಡ್, ಇಲ್ಲಿ 5 ಸೆಕೆಂಡ್, ಇಲ್ಲಿ 5 ಸೆಕೆಂಡ್, ಇಲ್ಲಿ 5 ಸೆಕೆಂಡ್. ಸೊ ಟೋಟಲ್ ಎಷ್ಟು? 20 ಸೆಕೆಂಡ್ಸಲ್ಲಿ ಅದು 40 meters ಅಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದೆ. ನೆಕ್ಸ್ಟ್ ಪಿ ಇಂದ ಅಗೇನ್ ಒಂದು ಪೊಸಿಷನ್ ಕ್ಯೂ ಬಂದಿದೆ ಅಂದ್ಕೊಳ್ಳಿ. ಕ್ಯೂ ಎಲ್ಲಿದೆ? ಅಟ್ ದ ಪಾಯಿಂಟ್ 20 ಮೀಟರಿಗೆ ಅದೇನಾಗಿದೆ? ನೆಕ್ಸ್ಟ್ ರಿವರ್ಸ್ ಬಂದಿದೆ. ಸೊ ರಿವರ್ಸ್ ಬಂದಿದೆ ಅಂತಂದರೆ ಇಟ್ ಹ್ಯಾಸ್ ಅಗೇನ್ ಕವರ್ಡ್ ಸರ್ಟೇನ್ ಡಿಸ್ಟೆನ್ಸ್. ಸೊ ಇಲ್ಲಿ ನೋಡಿ, ಫಸ್ಟ್ 0ದಿಂದ ಸ್ಟಾರ್ಟ್ ಆಗಿತ್ತು ಅಥವಾ ಓ ಪೊಸಿಷನಿಂದ ಸ್ಟಾರ್ಟ್ ಆಗಿತ್ತು. ಇಟ್ ಹ್ಯಾಸ್ ಟ್ರಾವೆಲ್ಡ್ ಅಪ್ ಟು ದ ಪಾಯಿಂಟ್ P by covering a distance of 40 meters. Again from P, it has covered a distance of 20 meters in the reverse direction and travelled up to the point Q. So total path length from O to Q ಎಷ್ಟು ಕವರ್ ಮಾಡ್ದಂಗಾಯಿತು ಅಂತಂದರೆ ನೋಡಿ, ಇಲ್ಲಿ ಫಸ್ಟ್ 40 meters, ನೆಕ್ಸ್ಟ್ 20 meters. ಟೋಟಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ದಂಗಾಯಿತು? 60 meters. ಟೋಟಲ್ 60 meters ಡಿಸ್ಟೆನ್ಸನ್ನು ಕವರ್ ಮಾಡೋದಂಗಾಯಿತು. ಬಟ್ ವಾಟ್ ಅಬೌಟ್ ದಿ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ನೋಡಿ. ಸೊ ಇನಿಷಿಯಲಿ 0 ಇತ್ತು, ನೆಕ್ಸ್ಟ್ ಅದು ಏನೋ ಫುಲ್ ಒಂದು ಡಿಸ್ಟೆನ್ಸನ್ನು ಕವರ್ ಮಾಡಿದಿದೆ. ಬಟ್ ಬಂದಿರೋದು ಎಲ್ಲಿಗೆ? ಕ್ಯೂ ಅಂತ ಪೊಸಿಷನಿಗೆ. ಸೊ ಫೈನಲ್ ಪೊಸಿಷನ್ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ? ಅದು 20. ಸೊ ಫೈನಲ್ ಪೊಸಿಷನ್ ಇಸ್ 20 meter ಆ್ಯಂಡ್ 0 meter. ಎಷ್ಟಾಗುತ್ತೆ? ಟೋಟಲ್ 20 meter ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟು ಕವರ್ ಮಾಡ್ದಂಗೆ ಆಯ್ತದು? 20 meter. ಡಿಸ್ಟೆನ್ಸ್ ಇಸ್ 60 meter. ಸೊ ಇದನ್ನು ಇನ್ನೂ ಈಸಿಯಾಗಿ ಅರ್ಥ ಮಾಡಬೇಕಂತಂದರೆ, say there is a place A and there is some other place B. A to B ಗೆ ಟ್ರಾವೆಲ್ ಮಾಡೋಕ್ಕೆ ಬೇಕಾದಷ್ಟು ದಾರಿ ಅದಾವ ಅಂದ್ಕೊಳ್ಳಿ. ಸೊ ಈ ಥರನೂ ಹೋಗಬಹುದು, ಹಿಂಗೆ ಸ್ಟ್ರೇಟ್ ಹೋಗಬಹುದು, ಈ ಥರ ಹೋಗ್ಬೋದು. ಸೊ ದೇರ್ ಆರ್ ವೇರಿಯಸ್ ವೇಸ್. ಸೊ ಈ ಡಿಸ್ಟೆನ್ಸ್ ಕವರ್ ಆಗುತ್ತೆ ಅಲ್ಲ, ಇದನ್ನು ಪಾತ್ ಲೆಂತ್ ಅಂತ ಹೇಳ್ತೀವಿ, ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಈ ಪಾತ್ ಲೆಂತ್ಗೂ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಈ ಪಾತ್ ಲೆಂತ್ಗೂ ನಾವೇನಂತ ಹೇಳ್ತೀವಿ? ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಪಾತ್ ಲೆಂತ್ ಏನು ಕವರ್ ಆಗುತ್ತೆ ಅಲ್ಲ, ಅದನ್ನು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಬಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳುವಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅದು ಇಂಪಾರ್ಟೆಂಟ್ ಅಲ್ಲ, ಯಾವ ಪೊಸಿಷನಿಗೆ ಬಂದಿದೆ, ಯಾವ ಪೊಸಿಷನಿಂದ ಬಿಟ್ಟಿದ್ದು ಅದಷ್ಟೇ ಇಂಪಾರ್ಟೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಏನು? ಇಟ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಆರ್ ಪೊಸಿಷನ್ಸ್.
ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಪೊಸಿಷನ್ಸ್ ಆರ್ ಎನಿ ಟು ಪ್ಲೇಸಸ್ಗೆ ನಾವೇನಂತ ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಡಿಸ್ಟೆನ್ಸ್ ಅಂತಂದ್ರೆ ಏನಾಗುತ್ತೆ, ಕಂಪ್ಲೀಟ್ ಅದು ಎಷ್ಟು ಟ್ರಾವೆಲ್ ಮಾಡಿರತ್ತಲ್ಲ ಆ ಪಾತ್ ಲೆಂತ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡುವ. ಸೊ ಒಂದು ಆಬ್ಜೆಕ್ಟ್ ಏನು, ಒಂದು ಪ್ಲೇಸ್ ಇದೆ ಎ, ಒಂದು ಪ್ಲೇಸ್ ಇದೆ ಬಿ. ಸೊ ಒಂದು ಆಬ್ಜೆಕ್ಟ್ ಏನಿದೆ ಅಲ್ಲ ಅಥವಾ ಒಂದು ಪರ್ಸನ್ 10 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಬಿ ಅಂತ ಪೊಸಿಷನಿಗೆ ಹೋಗಿದೆ. ಸೊ ಟೋಟಲ್ ಡಿಸ್ಟೆನ್ಸ್ ಫ್ರಮ್ ಎ ಟು ಬಿ ಎಷ್ಟಾಯಿತು, 10 ಕಿಲೋಮೀಟರ್ ಆಯಿತು. ನೆಕ್ಸ್ಟ್ ಫ್ರಮ್ ಬಿ ಟು ಎ ಅಗೇನ್ ಆ ಪರ್ಸನ್ ಏನಾಗುತ್ತೆ, ಮೂವ್ ಆಗುತ್ತೆ. ಅಗೇನ್ ಇಟ್ ಹ್ಯಾಸ್ ಟ್ರಾವೆಲ್ ಫ್ರಮ್ ಬಿ ಟು ಎ. ಅಗೇನ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ದಂಗಾಯಿತು, 10 ಕಿಲೋಮೀಟರ್ ಮಾಡ್ದಂಗಾಯಿತು. ಇವಾಗ ಆಬ್ಜೆಕ್ಟ್ ಏನಾಯಿತು ಅಥವಾ ಪರ್ಸನ್ ಮತ್ತು ಎಗೆ ವಾಪಸ್ ರೀಚ್ ಆಗಿದೆ. ಸೊ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಎಷ್ಟಾಯಿತು, ಫಸ್ಟ್ ಎ ಟು ಬಿ ಹೋಗುವಾಗ 10 ಕಿಲೋಮೀಟರ್ ಮತ್ತು ಬಿ ಟು ಎ ಹೋಗುವಾಗ 10 ಕಿಲೋಮೀಟರ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ಸಲ್ಲಿ ಆಯಿತು, ಅದು 10 + 10 20 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸನ್ನು ಏನು ಮಾಡಿದೆ, ಅದು ಕವರ್ ಮಾಡಿದೆ. ಬಟ್ ವಾಟ್ ಅಬೌಟ್ ದ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಏನು ಅಂತ ಹೇಳ್ತಿದ್ದೀವಿ ನಾವು, ಡಿಫ್ರೆನ್ಸ್ ಬಿಟ್ವೀನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ ಇನಿಷಿಯಲ್ ಪೊಸಿಷನ್ ಎಲ್ಲಿತ್ತು, ಎ. ಫೈನಲ್ ಪೊಸಿಷನ್ ಎಲ್ಲಿಗಿದೆ, ಹೇಗಿದೆ. ಸೊ ಮತ್ತು ಅದು ಸೇಮ್ ಪೊಸಿಷನಿಗೆ ಬಂದಿದೆ ಅಂತಂದರೆ ಏನು ಡಿಫ್ರೆನ್ಸ್ ಬಂತು ಇದ್ರದ್ದು, 10 ಕಿಲೋಮೀಟರ್ ಮೈನಸ್ 10 ಕಿಲೋಮೀಟರ್, ಅಥವಾ ಎಲ್ಲಿತ್ತಲ್ಲ ಅದು ಆಬ್ಜೆಕ್ಟ್ ಮತ್ತು ಅಲ್ಲಿಗೆ ವಾಪಸ್ ಬಂದಿದೆ. ಸೊ ದಿಸ್ ಇಸ್ 0. ಸೊ ಡಿಸ್ಪ್ಲೇಸ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಮೇಲೆ ಡಿಪೆಂಡ್ ಇರುತ್ತೆ. ಡಿಸ್ಟೆನ್ಸ್ ಏನಿರುತ್ತೆ ಅಲ್ಲ, ಟೋಟಲ್ ಪಾತ್ ಎಷ್ಟು ಕವರ್ ಆಗಿದೆ ಅದನ್ನು ನಾವು ಯಾವುದು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಆಯ್ತಾ, ಕ್ಲಿಯರ್ ಆಯಿತಾ? ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಿಫ್ರೆನ್ಸ್. ಡಿಸ್ಟೆನ್ಸ್ ಇಸ್ ದಿ ಟೋಟಲ್ ಪಾತ್ ಕವರ್ಡ್ ಬೈ ಆ್ಯನ್ ಆಬ್ಜೆಕ್ಟ್. ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಇಟ್ ಈಸ್ ದಿ ಇನಿಷಿಯಲ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆರ್ ಫೈನಲ್ ಆ್ಯಂಡ್ ಇನಿಷಿಯಲ್ ಪೊಸಿಷನ್. ಡಿಸ್ಪ್ಲೇಸ್ಮೆಂಟ್ ಡಿಪೆಂಡ್ಸ್ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಬಟ್ ಡಿಸ್ಟೆನ್ಸಿಗೆ ಹಂಗಿರಲ್ಲ. ಡಿಸ್ಟೆನ್ಸ್ ಏನಾಗಿರುತ್ತೆ, ಓವರ್ ಆಲ್ ಏನು ಪಾತ್ ಎಷ್ಟು ಕವರ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ 0. ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ 0, ಬಟ್ ಡಿಸ್ಟೆನ್ಸ್ ಕ್ಯಾನಾಟ್ ಬಿ 0. ಸೊ ಡಿಸ್ಟೆನ್ಸ್ ಕ್ಯಾನ್ ಬಿ distance cannot be 0, but displacement can be 0. ಇನ್ನೊಂದು ಪಾಯಿಂಟ್ ಏನಂತಂದರೆ ಡಿಸ್ಟೆನ್ಸ್ ಏನಿರುತ್ತೆ ಅದು ಡಿಸ್ಪ್ಲೇಸ್ಮೆಂಟಿಗೆ ಐದರ್ ಈಕ್ವಲ್ ಇರುತ್ತೆ ಆರ್ ಗ್ರೇಟರ್ ದ್ಯಾನ್ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ಗಿಂತ ಡಿಸ್ಟೆನ್ಸ್ ಯಾವಾಗಲೂ ಮೋರ್ ಕ್ವಾಂಟಿಟಿ ಇರುತ್ತೆ ಅಥವಾ ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರುತ್ತೆ. ಬಟ್ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ಗಿಂತ ಗ್ರೇಟರ್ ಯಾವತ್ತೂ ಇರೋದಿಲ್ಲ. ಇದನ್ನು ಒಂದು ಡಿಫ್ರೆನ್ಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ರಿಲೇಟೆಡ್ ಥಿಂಗ್ಸನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಐ ಹೋಪ್ ಯು ಹ್ಯಾವ್ ಫಾಲೋಡ್ ಟುಡೇಸ್ ಕ್ಲಾಸ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.